ಹಾಯ್ ಫ್ರೆಂಡ್ಸ್, 500 ರುಪೀಸ್ ಒಳಗಡೆ ಮೇಕಪ್ ಮಾಡ್ಕೋಬೋದು. ಅದು ತುಂಬಾ ಈಸಿ. ಇಲ್ಲಿ ನಾನು ಬಂದುಬಿಟ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ. ಅದು ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ SPF 50ನ ಯೂಸ್ ಮಾಡಿದ್ದೀನಿ. ಸನ್ಸ್ಕ್ರೀನ್ನ ಕೂಡ ಎಲ್ಲೂ ಕೂಡ ಬಿಡಬೇಡಿ, ಎಲ್ಲ ಕಡೆ ಕವರ್ ಮಾಡ್ಕೊಳ್ಳಿ. ಸ್ಕಿನ್ ಮತ್ತು ಕಿವಿ ಹತ್ತಿರ ಕತ್ತಲ್ಲಿ ಕೂಡ ಹಚ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ಅದು ಕೂಡ ಲ್ಯಾಕ್ಮಿ 925. ಅದು ಫೌಂಡೇಶನ್ನು ಕೂಡ ನೀಟಾಗಿ ಎಲ್ಲ ಮುಖದಲ್ಲಿ ಕವರ್ ಮಾಡಿ ಈ ಥರ ಹಚ್ಕೋಬೇಕು. ಗಲ್ಲದ ಮೇಲೆ, ಮೂಗಿನ ಮೇಲೆ, ಕಣ್ಣಿನ ರೆಪ್ಪೆ ಮೇಲೆ, ನಿಮ್ಮ ಲಿಪ್ಸ್ ಮೇಲೆ, ಕೆಳಗಡೆ, ಕತ್ತು, ಕಿವಿ ಯಾವುದನ್ನು ಬಿಡಬೇಡಿ. ತುಂಬ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೇಕಪ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಮುಖ ಮಾತ್ರ ಬೆಳ್ಳಗೆ ಕಾಣಿಸುತ್ತೆ, ಕತ್ತೆಲ್ಲ ನಿಮ್ಮದು ನ್ಯಾಚುರಲ್ ಸ್ಕಿನ್ ಕಲರ್ ಕಂಡುಬಿಡುತ್ತೆ. ಸೊ ಹಾಗಾಗಿ ಅದನ್ನು ಆ ಥರ ಮಾತ್ರ ಮಾಡಬೇಡಿ. ಎಲ್ಲ ಕಡೆ ನೀಟಾಗಿ ಕವರ್ ಮಾಡ್ಕೊಳ್ರಿ. ಇದೇ ರೀತಿ ನೀಟಾಗಿ ಕವರ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನನಗೆ ಕಿವಿ ಹತ್ತಿರ ಕಡಿಮೆ ಅನ್ನಿಸ್ತು ಯಾಕೋ. ಮತ್ತೆ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ಎಲ್ಲಾದರೂ ಪ್ಯಾಚಿ ಅನಿಸಿದರೆ ಅಲ್ಲಿ ಕೂಡ ನೀಟಾಗಿ ಕವರ್ ಮಾಡಿಕೊಡಿ. ಕೈಯಲ್ಲೇ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ ಈ ಕ್ರೀಮ್. ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾನು ಎಲ್ಲೂ ಬ್ರಷನ್ನ ಯೂಸ್ ಮಾಡೇ ಇಲ್ಲ. ನೋಡಿ ಎಷ್ಟು ನೀಟಾಗಿ ಕವರ್ ಆಗ್ತಾಯಿದೆ. ಸೊ ಇವಾಗ ನಾನು ಸ್ವಲ್ಪ ಪೌಡರ್ನ ಯೂಸ್ ಮಾಡ್ತಿರ್ತೀನಿ. ಅದು ಕೂಡ ಲೂಸ್ ಪೌಡ್ರು. ಅದು ಕೂಡ ನನ್ನ ಮಗಳದ್ದು ಯೂಸ್ ಮಾಡಿದ್ದೀನಿ ನಾನು. ಯಾಕಂದರೆ ನನ್ನ ಹತ್ರ ಪೌಡರ್ ಖಾಲಿ ಆಗಿತ್ತು. ಸೊ ನನ್ನದು ಪೌಡರ್ ಖಾಲಿ ಆಗಿದ್ದಕ್ಕೆ ನನ್ನ ಮಗಳದ್ದು ಯೂಸ್ ಮಾಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ಆಗ್ತಾಯಿತ್ತು. ತುಂಬ ಚೆನ್ನಾಗಾಗಿದೆ ಅದು ಕೂಡ. ಫಸ್ಟ್ ಟೈಮ್ ಯೂಸ್ ಮಾಡಿದೆ ಅವಳ ಪೌಡ್ರನ್ನ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಐಬ್ರೋ ತುಂಬ ಕಡಿಮೆ ಇದೆ. ಸೊ ಐಬ್ರೋ ಬರೀಲೇಬೇಕು. ಈ ಥರ ಐಬ್ರೋ ಬರೆದ್ಮೇಲೆ ಅದನ್ನು ನೀಟಾಗಿ ರಬ್ ಮಾಡಿ. ಇಲ್ಲಾಂದರೆ ಅದು ಪೆನ್ಸಿಲ್ ಅಲ್ವಾ, ನೀವು ಗೆರೆ ಹಾಕಿರೋ ಥರನೇ ಕಂಡುಬಿಡುತ್ತೆ ಅದು, ನೀವು ರಬ್ ಮಾಡಲಿಲ್ಲ ಅಂದರೆ. ಸ್ವಲ್ಪ ಬರೀಬೇಕು, ಅದನ್ನು ರಬ್ ಮಾಡಬೇಕು. ಇದೇ ರೀತಿ ಇವಾಗ ನಾನು ಯಾವ ರೀತಿ ರಬ್ ಮಾಡ್ತಿದ್ದೀನಲ್ಲ ಅದೇ ರೀತಿ ನೀಟಾಗಿ ರಬ್ ಮಾಡಿ. ಇಲ್ಲಾಂದರೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಅದು. ತುಂಬ ಡಾರ್ಕ್ ಆಗಬಾರ್ದು. ನೋಡಿ, ಇದೇ ರೀತಿ ನೀವು ಕೂಡ ರಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐಬ್ರೋ ಯಾರ್ಯಾರಿಗಿರಲ್ಲ ಅವರೆಲ್ಲ ಇದೇ ರೀತಿ ಬರ್ಕೊಳ್ಳಿ. ಆಯಿಲ್ ಹಚ್ಚಿದರೆ ಐಬ್ರೋ ಬೆಳೆಯುತ್ತೆ ಅಂತ ಹೇಳ್ತಾರೆ, ಬಟ್ ನನಗದು ಬಂದಿಲ್ಲ ಇನ್ನೂ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹಿಮಾಲಯದ್ದು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀನಿ, ಅದನ್ನು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀನಿ. ತುಂಬ ಸರ್ತಿ ನಾನು ಐಕಾನಿಕ್ನೇ ಯೂಸ್ ಮಾಡ್ತಿದ್ದೆ. ಈ ಹಿಮಾಲಯ ಯೂಸ್ ಮಾಡೋಣ ಅಂತ ಮಾಡಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಲಿಪ್ ಬಾಮ್ನ ಬಯೋಟಿಕ್ದು ಕಂಪ್ನಿದು ಯೂಸ್ ಮಾಡ್ತಿದ್ದೀನಿ. ಬಯೋಟಿಕ್ ಕಂಪ್ನಿದು ನಾನು ಮೊದಲಿಂದನೂ ಕಾಲೇಜ್ ಡೇಸಿಂದ ಯೂಸ್ ಮಾಡ್ತಿದ್ದೆ. ಇಲ್ಲಿ LETನವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಬಯೋಟಿಕ್ದು ಲಿಪ್ ಬಾಮ್ ಯೂಸ್ ಮಾಡಿದ ಮೇಲೆ ನಾನು ಇಲ್ಲಿ ಲಿಪ್ಸ್ಟಿಕ್ ಆಗಿ ಬಂದು LET ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಕೂಡ. ಎಲ್ಲ 100 ರುಪೀಸ್ ಒಳಗಡೆನೇ ಇದೆ ಎಲ್ಲ ಐಟಮ್ ಕೂಡ. ಕೊನೆಗೆ ಬಂದುಬಿಟ್ಟು ನಾನು ಸ್ಟಿಕ್ಕರ್ನ ಹಚ್ಚಿದ್ದೀನಿ. ಸೊ ಕಿವಿ ಓಲೆಗಳನ್ನು ಹಾಕ್ಕೊಂಡು ಹಾಕ್ಕೊಂಡಾಯಿತು. ಇವಾಗ ಇದು ನನ್ನ ತಾಯಿದು ನೆಕ್ಲೆಸು. ನನಗೆ ತಾಯಿ ಇಲ್ಲ, ಸೊ ಅವರ ಒಡವೆಗಳೆಲ್ಲ ನನ್ನ ಹತ್ರನೇ ಇದೆ. ಇದು ನನ್ನ ತಾಯಿ ನೆಕ್ಲೆಸು, ಅದನ್ನೇ ಹಾಕ್ಕೊಂಡ್ರಾಯ್ತು ಅಂತ. ಸೊ ಟ್ರೆಡಿಷ್ನಲ್ ಫಂಕ್ಷನ್ ಇತ್ತಲ್ವ, ಸೊ ಹಾಗಾಗಿ ಫಂಕ್ಷನ್ ಅಂತಲ್ಲ, ಹಬ್ಬ. ಸೊ ಹಬ್ಬಕ್ಕೆ ಇದೇ ಇರಲಿ, ಅಮ್ಮಂದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ಕೊಂಡೆ. ಸೊ ಅವ್ರದ್ದೇ ಕೂಡ ಅದು ಚಪ್ಪಲಾರ, ಕೆಲವೊಬ್ಬರು ಅವಲಕ್ಕಿ ಸರ ಅಂತ ಹೇಳ್ತಾರೆ ಅದು, ಅದನ್ನು ಹಾಕ್ಕೊಂಡೆ. ಇವಾಗ ಬಂದುಬಿಟ್ಟು ಬಳೆಗಳು, ಪಾಟ್ಲಿ ಅಂತಾರೆ, ಪಾಟ್ಲಿ ಹಾಕ್ಕೊಂಡೆ. ಸಾರಿಗೆ ಮ್ಯಾಚ್ ಆಗೋ ಥರ ಯೆಲ್ಲೋ ಕಲರ್ ಬಳೆಗಳನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಂದು ಆಲ್ಮೋಸ್ಟ್ ಮೇಕಪ್ ಆಯಿತು, ಮೇಕೋವರ್ ಆಯಿತು, ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ಹೂ ಹಾಕ್ಕೊಂಡ್ಬಿಡ್ತೀನಿ. ಸೊ ಹಬ್ಬ ಅಂದಮೇಲೆ ಹೂ ಇಲ್ಲ ಅಂದರೆ ಸರಿ ಅನಿಸಲ್ಲ ಅಲ್ವಾ, ಹೂ ಮಾತ್ರ ಇರಲೇಬೇಕು. ಹೂ ಹಾಕ್ಕೊಂಡ್ಬಿಟ್ಟು ನನ್ನ ಮೇಕಪ್ಪನ್ನು ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮೇಕಪ್ ತುಂಬ ಇಷ್ಟ ಆಗುತ್ತೆ. ನಿಮಗೂ ಹೇಳಿ.